ನಾನಿಷ್ಟೆಲ್ಲ ಮಾಡಿದ್ದು ನಿಮ್ಗಳಿಗೋಸ್ಕರ, ನಿಮ್ ಭವಿಷ್ಯಕ್ಕೋಸ್ಕರ. ಮಾತಾಡ್ಬೇಡ ಮಮ್ಮಿ. ಭವಿಷ್ಯ ಅಂತ ಭವಿಷ್ಯ ಅಸಹ್ಯ ಆಗುತ್ತೆ. ಅಷ್ಟು ಚಿಕ್ಕ ಮಗುನ ತಗೊಂಡೋಗಿ ಆಶ್ರಮದಲ್ಲಿ ಬಿಟ್ಟು ಬಂದಿದ್ಯಲ್ಲ, ನೀನು ಒಂದು ತಾಯಿನ. ಅದಕ್ಕೆ ಕಂಡ್ರು ನಾನು ಶಿಕ್ಷೆ ಅನುಭವಿಸ್ತಾ ಇರೋದು. 26 ವರ್ಷದ ಹಿಂದೆ ಬಿಟ್ಟು ಹೋದವರು ಇವತ್ತಿಗೂ ನನ್ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಅವ್ರು ತಯಾರಾಗಿಲ್ಲ. ಹೊರಡ್ತಿದ್ದೀನಿ ತಾಯಿ. ಇವತ್ತಿಗೆ ಇಲ್ಲಿನ ಋಣನೂ ಮುಗೀತು. ಇಷ್ಟು ದಿವಸ ಕಾಲ ಹಾಕೋಕೆ ಒಂದು ಉದ್ದೇಶ ಕೊಟ್ಟಿದ್ದೆ. ಇನ್ನು ಮುಂದಕ್ಕೆ ಹೇಗೋ ಏನೋ ಕಾಣೆ. ನೀನೇ ಕಾಯ್ಬೇಕು ಅಂತ ಕೇಳ್ಕೊಳ್ಳಲ್ಲ, ಹಾಗಾಗೋದು ನನಗೆ ಬೇಕಾಗೂ ಇಲ್ಲ. ಅಪ್ಪಾಜಿ, ಹೋಗ್ತೀನಿ. ಹಾಗೆ ಹೇಳ್ಬೇಡಿ, ಹೋಗಿ ಬರ್ತೀನಿ ಅಂತ ಹೇಳಿ. ಮತ್ತೆ ಬರಲ್ಲ. ನಿಮ್ಮನ್ನು ಕಳ್ಸ್ಕೊಡಕ್ಕೆ ದುಃಖ ಆಗತ್ತೆ. ಹೋಗೋ ಮನಸ್ಸು ನನಗೂ ಇಲ್ಲ. ಆದರೆ ಯಾವುದನ್ನ ಬಿಟ್ಟು ಬಂದನೋ, ಯಾವುದರ ನೆರಳು ನನಗೆ ಬೇಡವಾಗಿತ್ತೋ ಅದು ಮತ್ತೆ ಬೆನ್ನು ಹತ್ತಿದೆ. ಅದರಿಂದ ತಪ್ಪಿಸ್ಕೋಬೇಕು. ನೀವಿದ್ದದ್ದಕ್ಕೆ ಆಶ್ರಮಕ್ಕೆ ಕಳೆ. ನನಗೂ ಬದುಕೋಕೊಂದು ಉದ್ದೇಶ ಹುಟ್ಕೊಂಡಿತ್ತು. ಆದರೆ ಏನ್ ಮಾಡ್ಲಿ? ಮಕ್ಕಳನ್ನ ಕ್ಷಮಿಸ್ಬೋದಾಗಿತ್ತು. ತುಂಬಾ ಅಳ್ತಿದ್ರು, ಅಪ್ಪ ಅಪ್ಪ ಅಂತ. ಅವನು ಹೀಗೆ ಎಷ್ಟತ್ತಿದಾನ, ಅಪ್ಪ ಅಪ್ಪ ಅಂತ. ನಿಮ್ಮ ಪುಣ್ಯ ಅವನು ಕಾದಿರುತ್ತೆ ಬಿಡಿ. ಎಲ್ಲೋ ಚೆನ್ನಾಗಿರ್ತಾನೆ, ಸಿಗ್ತಾನೆ. ನೀನ್ ಶಿಕ್ಷೆ ಅನುಭವಿಸಿದ್ರೆ ಕಳೆದೋಗಿರೋ ಮಗು ಸಿಕ್ಬಿಡುತ್ತಾ? ಆಗಿರೋ ಅವಮಾನನ ತಪ್ಸಕ್ಕಾಗ್ಲಿಲ್ಲ ಅಂದ್ಮೇಲೆ ಶಿಕ್ಷೆ ಅನುಭವಿಸಿದ್ರೆ ಏನ್ ಪ್ರಯೋಜನ? ಏನ್ ಶಿಕ್ಷೆ ಅನುಭವಿಸಿದ್ಯಾ ಮಮ್ಮಿ? ನೀನ್ ತಿದ್ಕೊಂಡಿದ್ ನಾನಂತೂ ನೋಡಿಲ್ಲ. ಆ ಗಿಲ್ಟಿ ಫೀಲಿಂಗ್ ನನ್ನ ಮನಸ್ಸಿನಲ್ಲಿ ಇದ್ದಿದ್ರಿಂದಾನೆ ಹೊರಗಿನ ಪ್ರಪಂಚಕ್ಕೆ ನಾನು ಜೋರಾಗಿ ಮಾತಾಡ್ತಾ ಇದ್ದಿದ್ದು. ನನ್ನ ಒಳಗಡೆ ಇರೋ ಧ್ವನಿ ನನಗೆ ಕೇಳಿಸ್ಬಾರ್ದು ಅಂತಾನೆ ನಾನು ಜೋರ ಆಗ್ಬೇಕಾಯ್ತು. ಅಪ್ಪ ಸ್ಥಾನದಲ್ಲಿ ನಾನಿದ್ದಿದ್ರೆ ನಿನ್ನ ಸಾಯ್ಬಿಡ್ತಾ ಇದ್ದೆ. ಇಷ್ಟು ದಿನ ಅಪ್ಪಂದೇ ತಪ್ಪು ಅಂತ ನಾವು ಜರುಗ್ತಾ ಇದ್ವಿ. ನೀನು ನಮ್ಮನ್ನ ಹೆತ್ತ ತಾಯಿನ ಹೌದು ಸನಿ, ನಾನ್ ದುಷ್ಟೆ ಕಣೋ, ನಾನ್ ದುಷ್ಟೆ. ನಾನಂತೂ ತಪ್ಪು ಮಾಡಿ ನಿಮ್ಮಪ್ಪನ ಕಳ್ಕೊಂಡ್ಬಿಟ್ಟೆ. ಆದ್ರೆ ಅವ್ರು ನಿಮ್ಗಳನ್ನು ಒಪ್ಕೋತಾ ಇಲ್ವಲ್ಲ. ನಾನು ಏನ್ ಮಾಡ್ಲಿ? ಈಗಲೇ ಫೋನ್ ಮಾಡು, ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳು. ತಗೋ ಮಾತಾಡು. ಹಲೋ, ನಾನ್ ಸುಶೀಲ್ ಕುಮಾರ್ ಅವ್ರ ಹತ್ರ ಮಾತಾಡ್ಬೋದಾ? ಸುಶೀಲ್ ಕುಮಾರ? ಐ ಮೀನ್ ಅಪ್ಪಾಜಿ. ಅವ್ರಿಲ್ಲಮ್ಮ, ಹೊರಟೋದ್ರು.
ಎಲ್ಲಿಗೆ? ಗೊತ್ತಿಲ್ಲ, ಆಶ್ರಮ. ಇನ್ಯಾವತ್ತೂ ಬರಲ್ಲ ಅಂತ ಹೇಳುದು. ಏನಾಯ್ತತ್ತೆ? ಅವರಲ್ಲಿಂದನೂ ಹೊಟ್ಟೋಗಿದ್ದಾರೆ. ಯಾರ ಹತ್ರನೂ ನಮ್ಮಿಂದ ದೂರ ಹೊಟ್ಟೋದ್ರು ಅವರು. ನನ್ ಮತ್ತೆ ಅವ್ರನ್ನ ಕಳ್ಕೊಂಡ್ಬಿಟ್ಟೆ. ಎಲ್ಲಿದ್ದಾರಂತೆ? ಅವ್ರೇನಾದ್ರೂ ಹೇಳಿದ್ರ? ಅವ್ರು ಯಾರ ಹತ್ರನೂ ಹೇಳ್ಬಿಟ್ಟು ಹೋಗಿಲ್ಲ. ನಮಗ್ ಗೊತ್ತಾಗ್ಬಾರ್ದು ಅಂತಾನೆ ಅವ್ರು ಹೇಳಿಲ್ಲ. ಅಯ್ಯೋ, ನಮಗೆ ಯಾವತ್ತೂ ಅವ್ರು ಸಿಗಲ್ಲ, ಯಾವತ್ತೂ ಅವ್ರು ನಮಗ್ ಸಿಗಲ್ಲ. ಎಲ್ಲ ಆಗಿತ್ತು ಆ ಮುದುಕನಿಂದ, ನಿನ್ನ ಅಪ್ಪನಿಂದ. ಇವತ್ತು ನೀನ್ ನಿನ್ನ ಗಂಡನ್ ಮಾತ್ರ ಅಲ್ಲ, ನೀನ್ ಹೆತ್ತ ಮಕ್ಕಳಿಂದನೂ ದೂರ ಆದೆ. ಸಮಾಧಾನ ಮಾಡ್ಕೊಳ್ಳಿ ಅಂತ ಮಾತಾಡ್ತೀನಿ. ಇನ್ನು ಜಾಸ್ತಿ ದಿನ ಬದುಕಿರಲ್ಲ. ಹಾಗೆ ಮಾತಾಡ್ಬೇಕು ಮೂಲ್ಯ. ಈ ಕೆಮ್ಮಿಂದ ನನಗೆ ಮುಕ್ತಿ ಬೇಕು. ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗೋ ಮಾತಾಡ್ಬೇಡ. ಒಂಟಿಯಲ್ಲಿ ಬಿಟ್ಟೋಗ್ತಿದ್ದೀನಲ್ಲ ಮಗುನ, ಹೇಗ್ ನೋಡ್ಕೋತೀರಾ? ನನ್ನ ಪ್ರೀತಿಯ ಮಗು, ನೋಡ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿ ನೋಡ್ಕೋತೀನಿ. ಪುಣ್ಯ ಇಲ್ಲ ನಿಮ್ಮಂತ ಗಂಡನ ಜೊತೆ ಸಂಸಾರ ಮಾಡಕ್ಕೆ. ಅರ್ಧದಲ್ಲೇ ಬಿಟ್ಟೋಗ್ತೀನಿ ಅಂತ ಬೈಕೋಬೇಡ್ರಿ. ಚೆನ್ನಾಗಿ ನೋಡ್ಕೋತಿರಲ್ಲ, ಇವನ್ನ ನೋಡ್ಕೋತಿರಲ್ಲ. ನೋಡ್ಕೋತೀನಿ. ಯಾವ ನೋವು ಅವನ ಹತ್ರ ಸುಳಿಯೋಕ್ ಬಿಡಲ್ಲ ಅಂತ ಮಾತು ಕೊಟ್ಟಿದ್ದೆ ನಿನಗೆ. ಆ ಮಾತು ಉಳಿಸ್ಕೊಳಕ್ಕೆ ಆಗ್ಲಿಲ್ಲ ನನಗೆ. ಕ್ಷಮಿಸ್ಬಿಡು ಅಮೂಲ್ಯ. ನಿಂಗೆ ದ್ರೋಹ ಮಾಡಿಬಿಟ್ಟೆ. ಇನ್ನೊಂದು ಮದುವೆ ಆಗಿ ನಿಂಗೆ ದ್ರೋಹ ಮಾಡಿಬಿಟ್ಟೆ. ನಮ್ಮ ಮಗುಗೆ ಆಪತ್ತು ಬಂದಿದ್ದೆ ಆ ಮದುವೆಯಿಂದಾನೆ. ಅವನನ್ನು ಕಳ್ಕೊಳ್ಳೋಕೆ ಅವಳನ್ನು ಕಟ್ಕೊಂಡ ಏನೋ ನಾನು. ಎಲ್ಲ ಆಗಿದ್ದು ಆ ಕೆಲಸದವಳಿಂದ. ಹಲೋ ಹಲೋ, ನಾನು ಸುಶೀಲ್ ಕುಮಾರ್ ಅಂತ. ಪರಮಶಿವಯ್ಯ ಅವರಿದ್ದಾರಾ? ಅವ್ರು ಹೊರಗಡೆ ಹೋಗಿದ್ದಾರೆ. ಏನಾದರೂ ಹೇಳ್ಬೇಕಿತ್ತ? ಎಷ್ಟೊತ್ತಾಗ್ಬೋದು ಬರೋದು? ಒಂದು 2 ಅವರ್ ಆಗುತ್ತೆ ಸರ್. ನೀವು ಫೋನ್ ಮಾಡಿದ್ದು ಹೇಳ್ತೀನಿ ಸರ್. ನಾನು ಅವ್ರನ್ನ ಕಾಣಬೇಕಾಗಿತ್ತು. ಅವ್ರು ನೋಡೋದಾದ್ರೆ ನಾಳೆ ಬನ್ನಿ ಸರ್.
ಅವ್ರು ಇವತ್ತು ಬ್ಯುಸಿ ಇದ್ದಾರೆ. ತುಂಬಾ ಅರ್ಜೆಂಟ್ ಕೆಲಸ ಇದೆ ಅವ್ರ ಹತ್ರ. ಒಂದು 2 hours ಬಿಟ್ಟು ಬರ್ತೀನಿ. ಅವ್ರು ಬಂದ್ರೆ ಹೇಳಿರ್ತೀರಾ? ಹೇಳೋದನ್ನ ಹೇಳ್ತೀನಿ, ಸಿಗ್ತಾರ ಇಲ್ವಾ ಗೊತ್ತಿಲ್ಲ. ಸುಶೀಲ್ ಕುಮಾರ್ ಅಂತ ಹೇಳಿ. ಆಯ್ತು, ಬನ್ನಿ ಸರ್. ಥ್ಯಾಂಕ್ ಯು. ಒಂದು ಕೂಸ್ ಬಂದ್ರೆ ಹೊಸ ಉತ್ಸಾಹ ಬರ್ತದೆ, ಸಂಬಂಧ ಗಟ್ಟಿ ಆಯ್ತದೆ. ಸಾವಿತ್ರಿ ಕೈಗೊಂದ್ ಮಗು ಕೊಡು. ಅಮ್ಮ, ಎಷ್ಟು ಭಯ ಆಯ್ತು ಗೊತ್ತಾ? ನನ್ ಹೃದಯ ಏನಾದ್ರೂ ನಿಂತೋಗಿದ್ದಿದ್ರೆ? ಸಾಧ್ಯನೇ ಇಲ್ಲ. ಹೇಗ್ ಹೇಳ್ತೀರಾ? ಯಾಕಂದ್ರೆ ನಿಂಗೆ ಹೃದಯನೇ ಇಲ್ವಲ್ಲ. ನಿನ್ ಹೃದಯ ನನ್ನ ಹತ್ರ ಇದೆ, ಅದಕ್ಕೆ. ಏನಿಲ್ಲ. ಹಾಗನ್ಬೇಡ, ನನ್ನ ಹೃದಯನೇ ನಿಂತೋದಂಗಾಗತ್ತೆ. ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿಮ್ಮ ಹೃದಯ ನನ್ನ ಹತ್ರ ಇದೆಯಲ್ಲ. ಅಬ್ಬಾ, ಬದುಕ್ತೆ. ಎಲ್ಲಿ ನನ್ನ ಪ್ರೀತಿನೇ ಸುಳ್ಳು ಅಂತ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ಹಾಗೆ ಹೇಳಿದಿದ್ರೆ ಪ್ರೂವ್ ಮಾಡ್ತಿದ್ದೆ. ಹೇಗೆ? ಅದು 1 ಡಜನ್ ಮಕ್ಕಳು ಕೊಟ್ಟು. ಸಾಕ 1 ಡಜನ್ನು? ಅದನ್ನ ಆಮೇಲೆ ನೋಡೋಣ, ಮೊದಲು 1ರಿಂದ ಶುರು ಮಾಡೋಣ. ಆಯ್ತು ಆಯ್ತು. ಇದೇ ಮಾತಾ? ಬಾ ಹೋಗೋಣ. ಸತ್ಯ, ಇಳ್ಸಿ. ಏನಿದು ಹುಡುಗಾಟ? ಹುಡುಗಾಟ ಅಲ್ಲ, ನಿಜವಾಗ್ಲು. ಆಯ್ತು, ನಂಗೆ ಸ್ವಲ್ಪ ಸಮಯ ಕೊಡಿ. ರೀ ಮೇಡಮ್ ಸಾವಿತ್ರಿ, ಮದುವೆ ಆಗಿ ಎಷ್ಟು ತಿಂಗಳಾಯ್ತು, ಇನ್ನೂ ಸಮಯ ಕೇಳ್ತಿರಲ್ರಿ? ಹಾಗಲ್ಲ ಸತ್ಯ, ಮಗು ಬರೋದಕ್ಕೂ ಮುಂಚೆ ನಾವು ಸರಿಯಾದೊಂದು ನೆಲೆ ಕಾಣ್ಬೇಕಲ್ವಾ? ಅದೆಲ್ಲ ಬೇರೆ ರೀ. ಇಲ್ಲ ಸತ್ಯ, ನೀವೇ ಯೋಚನೆ ಮಾಡಿ. ಮಗು ಬಂದ್ರೆ ಅದಕ್ಕೊಂದು ಸರಿಯಾದ ಜೀವನ ನಮ್ ಕೈಲಿ ಕೊಡಕ್ ಸಾಧ್ಯನಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಮನೆಗೊಂದು ಮಗು ಬಂದ್ರೆ ಅದ್ ನಮಗೆ ಹೊರೆ ಅಲ್ಲ. ಹೊರೆ ಪ್ರಶ್ನೆ ಅಲ್ಲ ಸತ್ಯ. ಮಗುಗೇನಾದ್ರೂ ಕೊರತೆ ಆಗೋದು ನಿಮ್ಗಿಷ್ಟನಾ? ಅದೇನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀರಾ? ನಮಗ್ ಬೇಕಾದನ್ ಬಿಟ್ಟು ಅದು ಕೇಳಿದ್ ಕೊಡ್ಸಿದ್ರಾಯ್ತು. ಹಾಗಲ್ಲ ಸತ್ಯ. ರೀ ಇನ್ನೇನ್ರಿ, ಒಂದು ಮಗು ಬರೋದ್ರಿಂದ ನಮ್ಮ ಮನೇಲಾಗೋ ಖುಷಿನ ಯೋಚನೆ ಮಾಡಿ, ನಿಮ್ಮ ತಾಯಿ ಮನೇಲಾಗೋ ಸಂತೋಷನ ಯೋಚನೆ ಮಾಡಿ. ಅದ್ರ ಮುಂದೆ ಇದೆಲ್ಲ ದೊಡ್ಡದ ಸಾವಿತ್ರಿ? ದೊಡ್ಡೇನಲ್ಲ. ಮಗು ಬಂದ್ರೆ ಮನೆ ತುಂಬಾ ಸಂತೋಷ ತುಂಬುತ್ತೆ, ನಗು ತುಂಬುತ್ತೆ. ಆದ್ರೆ ಗಿದ್ರೆ ಎಲ್ಲ ಏನೂ ಇಲ್ಲ. ನಮಗ್ ಬೇಕಾದ್ದು ಅದೇ ಅಲ್ವಾ? ನಮ್ ತಾಪತ್ರ ಎಲ್ಲ ಇದ್ದಿದ್ದೆ ಸಾವಿತ್ರಿ. ಅದೆಲ್ಲ ಆಗ್ಲಿ ಅಂತ ಕೂತ್ರೆ ನಮಗ್ ವಯಸ್ಸಾಗ್ಬಿಟ್ರೆ? ಹಾಗೇನಿಲ್ಲ. ಇಲ್ಲ ಸಾವಿತ್ರಿ, ಕೆಲವೆಲ್ಲ ಲೆಕ್ಕಾಚಾರಕ್ಕೆ ಸಿಗೋದಿಲ್ಲ. ನಾವ್ ಅನ್ಕೊಳ್ಳೋದೆ ಒಂದು, ಆಗದೆ ಇನ್ನೊಂದು. ಎಲ್ಲ ನಾವು ಅನ್ಕೊಂಡಂಗೆ ಆದ್ರೆ ಅದ್ಯಾವ್ರಾಗ್ಬೇಕು ಹೇಳು? ರೀ ಸಾವಿತ್ರಿ, ಯಾವ್ಯಾವ ಕಾಲಕ್ಕೆ ಏನೇನಾಗ್ಬೇಕೋ ಅದಾದ್ರನೇ ಚಂದ. ನಮ್ಮಿಬ್ರು ಮಧ್ಯೆ ಒಂದ್ ಮಗು ಬಂದ್ರೆ ನಾವಿನ್ನೂ ಹತ್ರ ಆಗ್ತೀವಿ. ಯೋಚನೆ ಮಾಡ್ತೀನಿ. ನನಗ್ ನೀವು ಯೋಚನೆ ಮಾಡೋದು ಬೇಡ. ಆದಷ್ಟು ಬೇಗ ಹುಲ್ಲನ್ನಿಟ್ಕೊಂಡು ದೊಡ್ಡ ಹೊಟ್ಟೆ ಮೇಲೆ ಕೈ ಹಾಕೊಂಡು ಸ್ವೆಟ್ರು ಹಾಕ್ತಾ ನಗೋದ್ಬೇಕು. ನಾನು ಹೇಳಿದ್ದು ಸ್ವೆಟರ್ ಹಾಕ್ಬೇಕಾರೆ ಅಂತ. ಸ್ವೆಟರ್ ಹಾಕೋಕೆ ಉಲ್ಲನ್ ತರಬೇಕು. ಆಟೆಯಾ? ಈಗಲೇ ತರ್ತೀನಿ. ಯಾವಾಗ ತರೋದು ಅಂತ ನಾನು ಹೇಳ್ತೀನಿ. ಮತ್ತೆ ಹಳೆ ವಿಚಾರಕ್ಕೆ ಬಂದಿಲ್ಲ ಸಾವಿತ್ರಿ. ಇಲ್ಲ ಸತ್ಯ, ಈ ಸರ್ತಿ ನಿಜವಾಗ್ಲೂ ಯೋಚನೆ ಮಾಡಿ ಆದಷ್ಟು ಬೇಗ ಹೇಳ್ತೀನಿ.
ಇಲ್ಲ ಸರ್, ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ? ನಿಮ್ಮ ಆಶ್ರಮದಲ್ಲಿರೋ ಪ್ರತಿ ಮಕ್ಕಳಲ್ಲೂ ನನ್ನ ಮಗನ್ನೇ ಕಾಣ್ತೀನಿ. ಅರ್ಥವಾಗತ್ತೆ ಸರ್. ಏನಾದರೂ ವಿಷಯ ಗೊತ್ತಾಯ್ತಾ? ಸರ್, ನಿಮ್ಮ ಮಗನ ಕರ್ಕೊಂಡೋದ್ರಲ್ಲ, ಅವ್ರ ಮನೆ ಪತ್ತೆ ಹಚ್ಚಿದ್ದೀನಿ ಸರ್. ಹೌದಾ? ನಡೀರಿ ಹೋಗೋಣ. ಸರ್ ಆದ್ರೆ ಏನ್ ಪರಮಶಿವಯ್ಯ, ಸಿಕ್ಕಿದಾನೆ ಅಂತ ಆಸೆ ಹುಟ್ಟಿಸಿ ಮತ್ತೆ ಅದನ್ನ ಹಾಗೆ ಚಿವುಟ್ಬೇಡಿ. ಸರ್ 2 ದಿವಸದಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಸರ್, ಆದ್ರೆ ನಾಟ್ ರೀಚಬಲ್ ಬರ್ತಾ ಇದೆ ಸರ್. ಅಷ್ಟೇ ತಾನೇ, ಮನೇನೆ ಪತ್ತೆ ಹಚ್ಚಿದ್ಮೇಲೆ ಫೋನ್ ನಾಟ್ ರೀಚಬಲ್ ಆದ್ರೇನಂತೆ. ನಡೀರಿ ಅವ್ರ ಮನೆ ಹತ್ರ ಹೋಗೋಣ. ಅವ್ರು ಇಲ್ಲದೆ ಇದ್ರೆ ಅವ್ರು ಬರೋವರೆಗೂ ಕಾಯೋಣ. 26 ವರ್ಷ ಆಗಿದೆ ಪರಮಶಿವಯ್ಯ. ಮಗನ್ನ ನೋಡ್ಬೇಕು. ಉದ್ದಕ್ಕೆ ಬೆಳೆದಿರ್ತಾನೆ. ನನ್ನ ಹೆಂಡತಿ ಅಮೂಲ್ಯನ್ ಥರಾನೇ ಇರ್ತಾನೆ ಅನ್ಸುತ್ತೆ. ಬೆಳೆದು ದೊಡ್ಡವನಾಗಿದ್ರು ಎತ್ತಿ ಆಡಿಸ್ಬೇಕು ಅನಿಸ್ತಿದೆ ಪರಮಶಿವಯ್ಯ. ಮಗ ಅಲ್ವಾ? ಬನ್ನಿ ಹೋಗೋಣ. ಸರ್ ಆದ್ರೆ ನಿಮ್ಮ ಆದ್ರೆಗಳ ಪಟ್ಟಿ ನಿಲ್ಲಿಸಿ ಪರಮಶಿವಯ್ಯ. ಸರ್, ಮನೆಗೇನೋ ಕರ್ಕೊಂಡು ಹೋಗ್ಬೋದು ಸರ್, ಆದ್ರೆ ನಿಮ್ಮ ಮಗನ್ ತೋರ್ಸಕ್ಕಾಗಲ್ವಲ್ಲ ಸರ್? ಯಾಕೆ? ಯಾಕೆಂದ್ರೆ ಅವನಿಲ್ಲ ಸರ್. ಅಂದ್ರೆ ನಿಮ್ಮ ಮಗ ಬದುಕಿಲ್ಲ ಸರ್. ಇಲ್ಲ, ಸಾಧ್ಯ ಇಲ್ಲ. ನನ್ನ ಮಗ ಸತ್ತಿರೋಕ್ ಸಾಧ್ಯನೇ ಇಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಸುಳ್ಳು ನಾನು ಯಾಕೆ ಹೇಳಿ ಸರ್? ಸುಳ್ಳು ಹೇಳೋದೇ ಆಗಿದ್ದಿದ್ರೆ ಈ ಆಶ್ರಮದಲ್ಲಿ ಎಷ್ಟೋ ಮಕ್ಕಳಿವೆ ಇಲ್ಲ, ಅದ್ರಲ್ಲಿ ಯಾವುದೋ ಒಂದು ನಿಮ್ಮ ಮಗು ಅಂತ ಹೇಳ್ಬಿಡ್ಬೋದಾಗಿತ್ತು ನಾನು. ನಿಮಗೆ ನನ್ನ ಮಗನ ಹುಡ್ಕೋಕ್ಕಾಗ್ಲಿಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ. ಸರ್ ನಿಮಗೆ ಹೇಗೆ ಹೇಳಿ ಸರ್ ನಾನು? ಏನು ಹೇಳ್ಬೇಡಿ ನೀವು. ನನ್ನ ಮಗ ಜೀವಂತ ಇಲ್ಲ ಅಂತಾನು ಹೇಳ್ಬೇಡಿ. ನನ್ನ ಮಗ ಬದುಕಿದಾನೆ ಅನ್ನೋ ವಿಶ್ವಾಸ ನನಗಿದೆ. ನಾನೇ ಹುಡುಕೋತೀನಿ. ಸರ್ ನನ್ನ ಮಗನ್ನ ಸಾಕೊಂಡಿದ್ದವ್ರ ಮನೆ ಪತ್ತೆ ಮಾಡಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಒಂದು ಉಪಕಾರ ಮಾಡ್ತೀರಾ? ಸರ್ ನಿಮಗೆ ಉಪಕಾರ ಆಗೋದಾದ್ರೆ ನಾನು ಏನು ಬೇಕಾದರೂ ಮಾಡಕ್ಕೆ ತಯಾರಿದ್ದೀನಿ ಸರ್. ಅವ್ರ ಮನೆ ಅಡ್ರೆಸ್ ಕೊಡ್ತೀರಾ? ಅಡ್ರೆಸ್ ಯಾಕೆ ಸರ್? ನಾನೇ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್, ಬನ್ನಿ.